ಯುಪಿಐ ಟ್ರಾನ್ಸಾಕ್ಷನ್ ಇಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಗೆ ಶಿಫ್ಟ್ ಆಗುವಂತಹ ಪರಿಸ್ಥಿತಿ ಬಂದೈತಿ. ನಮಸ್ಕಾರ, ನಾನು ನಿಮ್ಮ ಅರುಣ್ ಕುಮಾರ್ ಮಾತಾಡ್ತಾ ಇದ್ದೀನಿ. ದ ರೀಸೆಂಟ್ ನೋಟಿಸ್ ಇಶ್ಯೂಡ್ ಬೈ ದಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟು ದಿಸ್ ಆಲ್ ದಿ ಸ್ಮಾಲ್ ವೆಂಡರ್ಸ್. ಬಟ್ ವಾಟ್ ವಾಸ್ ದ ಕ್ಲಾರಿಟಿ? ಇನ್ ಕೇಸ್ ಆಫ್ ನಿಮ್ಮ ಬಿಸ್ನೆಸ್ ಗೂಡ್ಸ್ ಕ್ಯಾಟಗರಿಯಲ್ಲಿದ್ದು 40 ಲಕ್ಷಕ್ಕಿಂತ ಹೆಚ್ಚು ಆನ್ಯುವಲ್ ಟರ್ನ್ ಓವರ್ ಇನ್ಕಮ್ ಅನ್ನ ಹೊಂದಿದ್ರೆ ನೀವು ಖಂಡಿತವಾಗ್ಲೂ ಜಿಎಸ್ಟಿ ಅನ್ನ ಕಟ್ಟಲೇಬೇಕು. ಇನ್ ಕೇಸ್ ಆಫ್ ನಿಮ್ಮ ಬಿಸ್ನೆಸ್ ಸರ್ವಿಸ್ ಕ್ಯಾಟಗರಿಯಲ್ಲಿದ್ದು 20 ಲಕ್ಷಕ್ಕಿಂತ ಹೆಚ್ಚು ಆನ್ಯುವಲ್ ಟರ್ನ್ ಓವರ್ ಇನ್ಕಮ್ ಅನ್ನ ಹೊಂದಿದ್ರೆ ನೀವು ಕೂಡ ಖಂಡಿತವಾಗ್ಲೂ ಜಿಎಸ್ಟಿ ಅನ್ನ ಕಟ್ಟಲೇಬೇಕು. ಈಗ ಸ್ಮಾಲ್ ವೆಂಡರ್ಸ್ ಅಂದ್ರೆ ಟೀ ಶಾಪ್ ಗಳಾಗಿರಬಹುದು, ಬೇಕರೀಸ್ ಗಳಾಗಿರಬಹುದು, ಗಿಫ್ಟ್ ಸೆಂಟರ್ ಗಳಾಗಿರಬಹುದು, ಇವರೆಲ್ಲರೂ ಕೂಡ ಒಂದು ಗೊಂದಲ ಇದೆ. ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ಜಿಎಸ್ಟಿ ಅನ್ನ ವಿಧಿಸುವುದಿಲ್ಲ. ಎಕ್ಸಾಂಪಲ್, ಬ್ರೆಡ್ ಮೇಲೆ ಯಾವುದೇ ತರಹದ ಜಿಎಸ್ಟಿ ಅನ್ನ ವಿಧಿಸುವುದಿಲ್ಲ. ಆದ್ರೆ ನೀವು ಸ್ನಾಕ್ಸ್ ಅನ್ನ ತಗೊಳ್ತೀನಿ ಅಂದ್ರೆ 5% ಪ್ರತಿಶತವಾಗಿ ಜಿಎಸ್ಟಿ ಅನ್ನ ಕಟ್ಟಲೇಬೇಕು. ಮುಖ್ಯವಾದ ವಿಷಯವೇನಂತಂದ್ರೆ 40 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನ ಹೊಂದಿದ್ದು ಜಿಎಸ್ಟಿನ ಆಕ್ಟಿನ ಪ್ರಕಾರ ನೋಂದಣಿಯನ್ನ ಮಾಡದೆ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ರೆ, ಟ್ಯಾಕ್ಸ್ ಅನ್ನ ಕಟ್ಟದೇ ಇದ್ರೆ ಅಂತವರಿಗೆ ಇವಾಗ ನೋಟಿಸ್ ಜಾರಿ ಆಗ್ತಾ ಇದೆ. ಯಾರ್ಯಾರಿಗೆ ನೋಟಿಸ್ ಬಂದಿದೆ ಅವರೆಲ್ಲರೂ ಕೂಡ ನೋಂದಣಿಯನ್ನ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಅನ್ನ ಚೆನ್ನಾಗಿ ರನ್ ಮಾಡಿ. ನಮಸ್ಕಾರ. ಯುಪಿಐ ಟ್ರಾನ್ಸಾಕ್ಷನ್ ಇಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಗೆ ಶಿಫ್ಟ್ ಆಗುವಂತಹ ಪರಿಸ್ಥಿತಿ ಬಂದೈತಿ. ನಮಸ್ಕಾರ, ನಾನು ನಿಮ್ಮ ಅರುಣ್ ಕುಮಾರ್ ಮಾತಾಡ್ತಾ ಇದ್ದೀನಿ. ದ ರೀಸೆಂಟ್ ನೋಟಿಸ್ ಇಶ್ಯೂಡ್ ಬೈ ದಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟು ದಿಸ್ ಆಲ್ ದಿ ಸ್ಮಾಲ್ ವೆಂಡರ್ಸ್. ಬಟ್ ವಾಟ್ ವಾಸ್ ದ ಕ್ಲಾರಿಟಿ? ಇನ್ ಕೇಸ್ ಆಫ್ ನಿಮ್ಮ ಬಿಸ್ನೆಸ್ ಗೂಡ್ಸ್ ಕ್ಯಾಟಗರಿಯಲ್ಲಿದ್ದು 40 ಲಕ್ಷಕ್ಕಿಂತ ಹೆಚ್ಚು ಆನ್ಯುವಲ್ ಟರ್ನ್ ಓವರ್ ಇನ್ಕಮ್ ಅನ್ನ ಹೊಂದಿದ್ರೆ ನೀವು ಖಂಡಿತವಾಗ್ಲೂ ಜಿಎಸ್ಟಿ ಅನ್ನ ಕಟ್ಟಲೇಬೇಕು. ಇನ್ ಕೇಸ್ ಆಫ್ ನಿಮ್ಮ ಬಿಸ್ನೆಸ್ ಸರ್ವಿಸ್ ಕ್ಯಾಟಗರಿಯಲ್ಲಿದ್ದು 20 ಲಕ್ಷಕ್ಕಿಂತ ಹೆಚ್ಚು ಆನ್ಯುವಲ್ ಟರ್ನ್ ಓವರ್ ಇನ್ಕಮ್ ಅನ್ನ ಹೊಂದಿದ್ರೆ ನೀವು ಕೂಡ ಖಂಡಿತವಾಗ್ಲೂ ಜಿಎಸ್ಟಿ ಅನ್ನ ಕಟ್ಟಲೇಬೇಕು. ಈಗ ಸ್ಮಾಲ್ ವೆಂಡರ್ಸ್ ಅಂದ್ರೆ ಟೀ ಶಾಪ್ ಗಳಾಗಿರಬಹುದು, ಬೇಕರೀಸ್ ಗಳಾಗಿರಬಹುದು, ಗಿಫ್ಟ್ ಸೆಂಟರ್ ಗಳಾಗಿರಬಹುದು, ಇವರೆಲ್ಲರೂ ಕೂಡ ಒಂದು ಗೊಂದಲ ಇದೆ. ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ಜಿಎಸ್ಟಿ ಅನ್ನ ವಿಧಿಸುವುದಿಲ್ಲ. ಎಕ್ಸಾಂಪಲ್, ಬ್ರೆಡ್ ಮೇಲೆ ಯಾವುದೇ ತರಹದ ಜಿಎಸ್ಟಿ ಅನ್ನ ವಿಧಿಸುವುದಿಲ್ಲ. ಆದ್ರೆ ನೀವು ಸ್ನಾಕ್ಸ್ ಅನ್ನ ತಗೊಳ್ತೀನಿ ಅಂದ್ರೆ 5% ಪ್ರತಿಶತವಾಗಿ ಜಿಎಸ್ಟಿ ಅನ್ನ ಕಟ್ಟಲೇಬೇಕು. ಮುಖ್ಯವಾದ ವಿಷಯವೇನಂತಂದ್ರೆ 40 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನ ಹೊಂದಿದ್ದು ಜಿಎಸ್ಟಿನ ಆಕ್ಟಿನ ಪ್ರಕಾರ ನೋಂದಣಿಯನ್ನ ಮಾಡದೆ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ರೆ, ಟ್ಯಾಕ್ಸ್ ಅನ್ನ ಕಟ್ಟದೇ ಇದ್ರೆ ಅಂತವರಿಗೆ ಇವಾಗ ನೋಟಿಸ್ ಜಾರಿ ಆಗ್ತಾ ಇದೆ. ಯಾರ್ಯಾರಿಗೆ ನೋಟಿಸ್ ಬಂದಿದೆ ಅವರೆಲ್ಲರೂ ಕೂಡ ನೋಂದಣಿಯನ್ನ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಅನ್ನ ಚೆನ್ನಾಗಿ ರನ್ ಮಾಡಿ. ನಮಸ್ಕಾರ. ಯುಪಿಐ ಟ್ರಾನ್ಸಾಕ್ಷನ್ ಇಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಗೆ ಶಿಫ್ಟ್ ಆಗುವಂತಹ ಪರಿಸ್ಥಿತಿ ಬಂದೈತಿ. ನಮಸ್ಕಾರ, ನಾನು ನಿಮ್ಮ ಅರುಣ್ ಕುಮಾರ್ ಮಾತಾಡ್ತಾ ಇದ್ದೀನಿ. ದ ರೀಸೆಂಟ್ ನೋಟಿಸ್ ಇಶ್ಯೂಡ್ ಬೈ ದಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟು ದಿಸ್ ಆಲ್ ದಿ ಸ್ಮಾಲ್ ವೆಂಡರ್ಸ್. ಬಟ್ ವಾಟ್ ವಾಸ್ ದ ಕ್ಲಾರಿಟಿ? ಇನ್ ಕೇಸ್ ಆಫ್ ನಿಮ್ಮ ಬಿಸ್ನೆಸ್ ಗೂಡ್ಸ್ ಕ್ಯಾಟಗರಿಯಲ್ಲಿದ್ದು 40 ಲಕ್ಷಕ್ಕಿಂತ ಹೆಚ್ಚು